ಕೇರಳ ಕರ್ನಾಟಕದ ಗಡಿ ಪ್ರದೇಶವಾದ ಮಂಚೇಶ್ವರದ ಡಾನ್ ಬಾಸ್ಕೋ ಸೆಂಟ್ರಲ್ ಶಾಲೆಯಲ್ಲಿ ಸಂಭ್ರಮ ಸಡಗರದೊಂದಿಗೆ ಬಹಳ ಅದ್ದೂರಿಯಾಗಿ ಶಾಲಾ ವಾರ್ಷಿಕ ದಿನಾಚರಣೆ ಸಂಪನ್ನಗೊಂಡಿತು. ಶಾಲೆಯ ಮ್ಯಾನೇಜರ್ ವಂದನೀಯ ಗುರು ಮೈಕಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ವಂದನೀಯ ಗುರು ಜಾರ್ಜ್ ಪಿಎಸ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಚಿತ್ರನಟಿ ರೂಪಾ ವರ್ಕಾಡಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಶಾಲೆಯಲ್ಲಿ ಸಹೋದಯದ ಅಧೀನದಲ್ಲಿ ನಡೆದ ಸಾಂಸ್ಕೃತಿಕ ಹಾಗೂ ಕ್ರೀಡಾಂಗಣದಲ್ಲಿ ವಿಜೇತರಾಗಿ ಶಾಲೆಗೆ ಕೀರ್ತಿಯನ್ನು ತಂದ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಶಾಲೆಗೆ ಉತ್ತಮ ಸಹಕಾರವನ್ನು ನೀಡುತ್ತಿರುವ ಪಿಟಿಎ ತಂಡವನ್ನು ಕೂಡ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಈ ಸಂದರ್ಭ ವಿದ್ಯಾರ್ಥಿಗಳು, ಪೋಷಕರು, ಊರವರು ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡಿದ್ದರು. 2007ರಲ್ಲಿ ಸ್ಥಾಪಿತವಾದ ಈ ಶಾಲೆ ಡಾನ್ ಬಾಸ್ಕೋ ಸೊಸೈಟಿಯ ಅಧೀನದಲ್ಲಿ ಕಾರ್ಯಾಚರಿಸಿಕೊಂಡು ಶೈಕ್ಷಣಿಕ ಶಾಲೆಯಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಿಬಿಎಸ್ಇ ಪಠ್ಯಕ್ರಮದ ಮಾರ್ಗಸೂಚಿಯೊಂದಿಗೆ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ. ಜೊತೆಯಾಗಿ ಶೈಕ್ಷಣಿಕ ಸಹಪಠ್ಯ ಚಟುವಟಿಕೆಗಳು, ಕ್ರೀಡೆಗಳು ಮತ್ತು ಜೀವನ ಕೌಶಲ್ಯಗಳ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರೋತ್ಸಾಹಗಳನ್ನು ನೀಡುವುದರ ಜೊತೆಯಾಗಿ ಸಂಗೀತ, ನೃತ್ಯ, ಕಲೆ, ರಂಗಭೂಮಿ ಮತ್ತು ಇತರ ಸಾಂಸ್ಕೃತಿಕ ಚಟುವಟಿಕೆಗಳಂತಹ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನೀಡಿ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ಪ್ರತಿಭೆಗಳನ್ನಾಗಿಸುವ ಪ್ರಯತ್ನವನ್ನು ಕೂಡ ನಡೆಸುತ್ತಿದೆ. ಡಾನ್ ಬಾಸ್ಕೋ ಶಾಲೆಯು ತನ್ನ ವಿದ್ಯಾರ್ಥಿಗಳ ಸಮಗ್ರ ಶಿಕ್ಷಣದ ಗುರಿಯನ್ನು ಡಾನ್ ಬಾಸ್ಕೋದ ಶಿಕ್ಷಣದ ವಿಧಾನವನ್ನು ಅನುಸರಿಸುತ್ತದೆ. ಇದು ಮಾನವ ವ್ಯಕ್ತಿಯ ಜೀವನ ಮತ್ತು ಪ್ರಪಂಚದ ಕ್ರಿಶ್ಚಿಯನ್ ದೃಷ್ಟಿಕೋನವನ್ನು ಆಧರಿಸಿದೆ. ಸಮಾಜದ ಪರಿವರ್ತನೆ ಮತ್ತು ಪ್ರಗತಿಯಲ್ಲಿ ಯುವಕರು ಸಕ್ರಿಯವಾಗಿ ಪಾಲ್ಗೊಳ್ಳಲು ಈ ಶಾಲೆ ಶ್ರಮಿಸುತ್ತದೆ ಹಾಗೂ ಗುಣಮಟ್ಟದ ಶಿಕ್ಷಕ-ಶಿಕ್ಷಕಿಯರನ್ನೊಳಗೊಂಡ ತಂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ನೀಡುತ್ತಿರುವುದು ಈ ಶಾಲೆಯ ವಿಶೇಷತೆಯಾಗಿದೆ. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಂದನೀಯ ಗುರು ಜಾರ್ಜ್ ಪಿಎಸ್ ಅವರು ಮಾತನಾಡಿ, ಇವತ್ತಿನ ಇಲ್ಲಿನ ವಾತಾವರಣವನ್ನು ನೋಡುವಾಗ ತುಂಬಾ ಸಂತೋಷವಾಗುತ್ತಿದೆ. ಇದಕ್ಕೆ ಕಾರಣವಾದ ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಾಪಕ ವೃಂದ ಹಾಗೂ ಪೋಷಕರನ್ನು ಅಭಿನಂದಿಸಲೇಬೇಕಾಗಿದೆ. ಮನಸ್ಸಿದ್ದೆಡೆ ಮಾರ್ಗವಿದೆ ಎಂಬ ಗಾದೆ ಮಾತನ್ನು ಈ ಶಾಲೆ ಸಾಕಾರಗೊಳಿಸಿದೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದರು. Today, and I see another 10 more items are there in the list. So I won't take much of your time. At the very outset, I want to congratulate the principal, the manager, the teachers, the PTA members, and all the students for this wonderful performance. It was really interesting, it was really nice, it was also very inspiring to see you all performing, and I am sure a lot of hard work is put in by the teachers, the other non-teaching staff. So a very big word of congratulations. The entire team, I think we must give them one round of applause for all the performers and all those who work behind the scene. I was happy to see varieties of programs from as far as from Italy to the end of South India, that is of ಮುಖ್ಯ ಅತಿಥಿಯಾಗಿ ಆಗಮಿಸಿದ ಚಿತ್ರನಟಿ ರೂಪಾ ಅವರು ಮಾತನಾಡಿ, ಇಂದು ಇಲ್ಲಿಯ ನಿಮ್ಮ ಮೌನವನ್ನು ನೋಡುವಾಗ ಅದು ನನ್ನ ಮಾತಿಗಿಂತಲೂ ಶ್ರೇಷ್ಠ ಎಂದೆನಿಸುತ್ತಿದೆ. ಇವತ್ತಿನ ಇಲ್ಲಿಯ ಮಕ್ಕಳ ಜಾತ್ರೆಯನ್ನು ನೋಡುವಾಗ ನನಗೂ ಮಕ್ಕಳಾಗಿಯೇ ಉಳಿಯಬಹುದಿತ್ತೆಂದು ಭಾವನೆ ಮೂಡಿಬರುತ್ತಿದೆ. ಆದಿಕವಿ ಪಂಪರವರು ಹೇಳುತ್ತಾರೆ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ನೀವು ಇತರರಿಗೆ ಕಲಿಸಿಕೊಡಿ ಎಂದು. ಆದರೆ ಅದಕ್ಕಿಂತಲೂ ಮಿಗಿಲಾದ ಕಾರ್ಯ ಈ ಶಾಲೆಯಲ್ಲಿ ನಡೆಯುತ್ತಿದೆ. ಈ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ನಿಮ್ಮ ಮೌನ ಮತ್ತೆ ನಿಮ್ಮ ಮನಸ್ಸು ಬಹುಶಃ ನನ್ನ ಮಾತಿಗಿಂತಲೂ ತುಂಬ ಶ್ರೇಷ್ಠ ಅಂತ ನನಗೆ ಅನಿಸ್ತಾ ಇದೆ.
ಹಿರಿಯರು ಹೇಳ್ತಾರೆ, ಹೆತ್ತ ತಾಯಿಗೆ ನಮನ, ಹೊತ್ತ ಎಳೆಗೆ ನಮನ, ತುತ್ತು ಕೊಟ್ಟ ಬಂಧು ಬಾಂಧವರಿಗೆ ನಮನ, ವಿದ್ಯೆ ಕೊಟ್ಟ ಶಾಲೆಗೆ ನಮನ, ಸಂಸ್ಕಾರ ಕೊಟ್ಟ ಗುರುಗಳಿಗೆ ನಮನ ಅಂತ ನಮ್ಮ ಹಿರಿಯರು ಒಂದಷ್ಟು ಸಂಸ್ಕಾರಗಳನ್ನು ಕಲಿಸಿ ನಮ್ಮನ್ನು ಈ ಬದುಕಿಗೆ ನಮ್ಮನ್ನು ತಂದು ನೆಲೆಸಿರ್ತಾರೆ. ಆದಿಕವಿ ಪಂಪ ಹೇಳ್ತಾರೆ, ನಮಗೆ ಏನು ಗೊತ್ತುಂಟ ಅದನ್ನು ನಾವು ಇನ್ನೊಬ್ಬರಿಗೆ ತಿಳಿಸಬೇಕು, ಅದನ್ನು ಯಾರು ತಡೀತಾರ ಅದುವೇ ಅಧರ್ಮ ಅಂತ. ನಮಗೆ ತಿಳಿದಿದ್ದಂಥ ವಿದ್ಯೆ ಆಗಿರ್ಬೋದು, ಅದನ್ನು 4 ಮಕ್ಕಳಿಗೆ ಕೊಡುವಂಥದ್ದೇ ಧರ್ಮ ಅಂತೇಳಿ ಆದಿಕವಿ ಪಂಪ ಹೇಳಿದ್ದಾರೆ. ಬಹುಶಃ ಇವತ್ತಿನ ಈ ಮಕ್ಕಳ ಜಾತ್ರೆಯನ್ನು ಅಧ್ಯಕ್ಷತೆಯನ್ನು ವಹಿಸಿದ ಶಾಲೆಯ ಮ್ಯಾನೇಜರ್ ವಂದನೀಯ ಗುರು ಮೈಕಲ್ ರವರು ಮಾತನಾಡಿ, ಡಾನ್ ಬಾಸ್ಕೋ ಸೆಂಟ್ರಲ್ ಸ್ಕೂಲ್ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆರಂಭವಾಗುವ ಮೊದಲೇ ವಾರ್ಷಿಕ ದಿನಾಚರಣೆ ನಡೆಸಿ ರಜೆಯಲ್ಲಿ ಒಂದು ಮಜಾವನ್ನು ಪಡೆಯುವ ಅವಕಾಶವನ್ನು ಒದಗಿಸಿದೆ. ಈ ಶಾಲೆಯ ಸ್ಥಾಪಕರಾಗಿರುವ ಡಾನ್ ಬಾಸ್ಕೋ ರವರ ಅವಿರತ ಶ್ರಮದಿಂದ ಇಂದು ಗ್ರಾಮೀಣ ಪ್ರದೇಶದಲ್ಲೂ ವಿದ್ಯೆ ಲಭಿಸುವಂತಾಗಿದೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಡಾನ್ ಬಾಸ್ಕೋ ಸೆಂಟ್ರಲ್ ಸ್ಕೂಲ್ ಕ್ರಿಸ್ಮಸ್ ರಜೆ ಆರಂಭವಾಗುವುದಕ್ಕೆ ಮುನ್ನ ತನ್ನ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಿ ಮಕ್ಕಳಿಗೆ ರಜೆಯ ಮಜೆಗೆ ಕಳಿಸಲು ತೀರ್ಮಾನಿಸಿದೆ. ಹಾಗಾಗಿ ಈ ದಿನ ಸಂಭ್ರಮ ಸಡಗರ ನಮ್ಮ ಕ್ಯಾಂಪಸ್ನಲ್ಲಿ. ಫಾದರ್ ಥಾಮಸ್ ಮೈಲಡೂರ್ ಎಂಬುವಂತಹ ಗುರುಗಳು ಡಾನ್ ಬಾಸ್ಕೋ ಸಲೀಷಿಯನ್ ಸಭೆಗೆ ಸೇರಿದವರು. ತಮ್ಮ ಜೀವಿತ ಕಾಲದಲ್ಲಿ ಪಾವೂರಿನ ಕ್ರೈಸ್ತ ಜನತೆಗೆ ಸಲ್ಲಿಸಿದ ಅವಿರತ ಸೇವೆಯ ಫಲವಾಗಿ ಅಂದೇ ಅವರು ಕನಸು ಕಂಡಿದ್ದರು. ಈ ಭಾಗದ ಎಲ್ಲ ಜನರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಲಭಿಸಬೇಕೆಂದು. ಹಾಗಾಗಿ ಅವರ ಕನಸನ್ನು ಅವರ ಮರಣಾನಂತರ ನನಸಾಗಿಸಿದ್ದು ಡಾನ್ ಬಾಸ್ಕೋ ಸಭೆ. ಇಲ್ಲಿ LKGಯಿಂದ SSLCಯವರೆಗೆ 560ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುತ್ತಿದ್ದರೂ ಇನ್ನೂ ಅನೇಕರು ಡಾನ್ ಬಾಸ್ಕೋ ಕ್ಯಾಂಪಸ್ಸಿನ ಬಗ್ಗೆ ತಿಳಿದುಕೊಂಡಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಡಾನ್ ಬಾಸ್ಕೋ ಶಾಲೆಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ. ಈ ಶಾಲೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ವಿಶೇಷವಾಗಿ ಸಾಂಸ್ಕೃತಿಕ, ಕ್ರೀಡಾ ಮತ್ತು ಬೌದ್ಧಿಕ ಬೆಳವಣಿಗೆಯೆಡೆಗೆ ಒತ್ತು ಕೊಡ್ತಾ ಮಕ್ಕಳನ್ನು ಶಿಕ್ಷಣದಿಂದ ಅಭಿವೃದ್ಧಿಯೆಡೆಗೆ ಮುನ್ನಡೆಸಲಿಕ್ಕೆ ತೀರ್ಮಾನ ಮಾಡಿದೆ. ನಮಗೆ ಸಕಾರವಾಗಿ ಬೆಂಬಲಕ್ಕೆ ಪೋಷಕ ವರ್ಗವಿದೆ. ಹಾಗೆ ಉತ್ತಮ ಶಿಕ್ಷಕ ವೃಂದ ಮಕ್ಕಳನ್ನು ಉತ್ತಮ ಶಿಕ್ಷಣದೆಡೆಗೆ ನಡೆಸ್ತಿರುವುದು ನಮಗೆಲ್ಲ ಸಂತಸಕರ ಸುದ್ದಿ. ಹಾಗೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೇನೆ. ಹಾಗೆ ಹೊಸ ವರ್ಷ ನಿಮ್ಮೆಲ್ಲ ಕನಸು ಸಕಾರವಾಗಲಿ ಅಂತ ಹರಸ್ತೇನೆ. ರೆಹಮಾನ್ ಉದ್ಯಾವರ, V4 ನ್ಯೂಸ್, ಮಂಜೇಶ್ವರ.